Dear friends, today God is by our side to comfort us regarding all things. ಪ್ರಿಯ ಸ್ನೇಹಿತರೆ, ಇಂದು ಎಲ್ಲ ವಿಷಯಗಳಲ್ಲಿ ನಿಮ್ಮನ್ನು ಸಂತೈಸಲು ದೇವರು ನಿಮ್ಮ ಪಕ್ಕದಲ್ಲಿಯೇ ಇದ್ದಾರೆ. We're going to feel His tender loving care. ಆತನ ಮೃದು ಪ್ರೀತಿಯಿಂದ ನಿಮ್ಮ ನೋಡಿಕೊಳ್ಳುತ್ತಾನೆ. As per Proverbs 2:7, the Lord promises, ಜ್ಞಾನೋಕ್ತಿಗಳು 2:7 ಪ್ರಕಾರ ಕರ್ತನು ವಾಗ್ದಾನ ಮಾಡುತ್ತಾನೆ. He holds success in store for the upright. ಯಥಾರ್ಥ ಚಿತ್ತರಿಗಾಗಿ ಸುಜ್ಞಾನವನ್ನು ಕೂಡಿಸುವನು. He is a shield to those whose walk is blameless. ದೋಷವಿಲ್ಲದೆ ನಡೆಯುವವರಿಗೆ ಆತನು ಗುರಾಣಿಯಾಗಿದ್ದಾನೆ. What a great promise. ಎಂತಹ ದೊಡ್ಡ ವಾಗ್ದಾನ. It says He holds success for those who are upright. ಯಾರು ಯಥಾರ್ಥ ಚಿತ್ತರಾಗಿದ್ದಾರೋ ಅವರಿಗೆ ಯಶಸ್ವಿಯನ್ನು ಕೊಡುತ್ತಾನೆ. Upright being those who walk according to God's will. ದೇವರ ಚಿತ್ತದ ಅನುಸಾರವಾಗಿ ನಡೆಯುವವರು ಯಥಾರ್ಥವಂತರು. Those who obey Him in doing what He wants. ಆತನಿಗೆ ಏನು ಬೇಕಾಗಿದೆಯೋ ಅದರಂತೆ ವಿಧೇಯರಾಗುವರು. Many times we have to come out of our comfort zone to do that. ಕೆಲವು ಸಾರಿ ನಮ್ಮ ಆರಾಮದಾಯಕವಾದಂತಹ ಆ ಸ್ಥಳಗಳಿಂದ ನಾವು ಹೊರಗೆ ಬರಬೇಕಾಗುತ್ತದೆ. Many times we are asked to do what we are not used to. ನಮಗೆ ಮಾಡದೇ ಇರುವಂತ ಕಾರ್ಯಗಳನ್ನು ಮಾಡಬೇಕಾಗಿರುತ್ತದೆ. But whatever the Lord leads us to do, ಕರ್ತನು ಮಾಡೋದಕ್ಕೆ ಏನು ನಮಗೆ ನಡೆಸುತ್ತಾನೋ, as you obey Him, ನಾವು ಆತನಿಗೆ ವಿಧೇಯರಾಗುವಾಗ, even as little children obeying your parents in what they ask you to do. ಚಿಕ್ಕ ಮಕ್ಕಳಾಗಿರುವಾಗ ತಂದೆ ತಾಯಿಗಳು ಏನು ಹೇಳುತ್ತಾರೋ ಅವರಿಗೆ ವಿಧೇಯರಾಗುವುದು. These little sacrifices and obedience God honors. ಚಿಕ್ಕ ವಿಧೇಯತೆ, ಚಿಕ್ಕ ತ್ಯಾಗಗಳು ಕರ್ತನು ಸನ್ಮಾನಿಸುತ್ತಾನೆ. And God gives great success. ದೇವರು ದೊಡ್ಡ ಯಶಸ್ಸನ್ನು ಕೊಡುತ್ತಾನೆ. And the verse says, He shields their path. ಈ ವಾಕ್ಯವು ಹೇಳುತ್ತದೆ, ಅವರ ಮಾರ್ಗಕ್ಕೆ ಆತನು ಗುರಾಣಿಯಾಗಿರುತ್ತಾನೆ. Because their path is blameless. ಯಾಕೆಂದ್ರೆ ಅವರ ಮಾರ್ಗ ದೋಷವಿಲ್ಲದು. Their walk is blameless. ಅವರ ನಡೀವಿಕೆ ದೋಷವಿಲ್ಲದು. The Lord loves it and He shields their walk. ಕರ್ತನು ಅದನ್ನು ಪ್ರೀತಿಸಿ ಅವರ ಮಾರ್ಗವನ್ನು ರಕ್ಷಿಸುತ್ತಾನೆ. So that they don't fall. ಅವರು ಬೀಳದಂತೆ ನೋಡಿಕೊಳ್ಳುತ್ತಾನೆ. They continue walking in the path of His success. ಆತನ ಯಶಸ್ಸಿನ ಮಾರ್ಗದಲ್ಲಿ ನಡೆಯುವುದು. Many times He shapes us and molds us so that we will continue to be faithful in obeying Him and walk by His will. ಕೆಲವು ಸಾರಿ ಆತ ನಮ್ಮನ್ನು ರೂಪಿಸುತ್ತಾನೆ, ಯಾಕೆಂದರೆ ನಾವು ಆತನ ಮಾರ್ಗಗಳಲ್ಲಿ ವಿಧೇಯರಾಗಿ ನಡೆಯುವಂತೆ. But keep obeying Him. ಆತನಿಗೆ ವಿಧೇಯರಾಗಿ ನಡೆಯುವಂತೆ. Me and my wife Shilpa, when we had conceived our little boy Jaden, ನಾನು ಮತ್ತು ಶಿಲ್ಪ ನಮ್ಮ ಚಿಕ್ಕ ಮಗು ಜೇಡನ್ಗೆ ಗರ್ಭಧರಿಸಿದಾಗ, at that time we totally said, Lord, this son is for you. ಕರ್ತನೆ, ಆ ಸಮಯದಲ್ಲಿ ನಾವು ಹೇಳಿದೆವು, ಈ ಮಗು ನಿನ್ನದೇ, This baby is for you. ಈ ಮಗು ನಿನಗಾಗಿಯೇ, We dedicate his life for you. ಈ ಜೀವಿತ ನಿನಗಾಗಿ ಸಮರ್ಪಿಸುತ್ತೇವೆ. There is nothing of our want, but whatever you want, do it, Lord. ಕರ್ತನೆ, ನಮ್ಮ ಇಷ್ಟಗಳಲ್ಲ, ನಿಮ್ಮ ಇಷ್ಟ ಏನಾಗಿದೆಯೋ ಅದನ್ನೇ ಈ ಮಗುವಿನ ಜೀವಿತದಲ್ಲಿ ಮಾಡು. We surrendered every part of his life to Him. ಅವನ ಜೀವಿತದ ಎಲ್ಲ ಭಾಗಗಳನ್ನು ಕರ್ತನಿಗೆ ಒಪ್ಪಿಸಿದೆವು. And even during the process of my wife carrying him, ನನ್ನ ಪತ್ನಿ ಅವನನ್ನು ಹೊತ್ತುಕೊಂಡು ಹೋಗುವಂತಹ ಸಂದರ್ಭದಲ್ಲಿಯೂ, even when there were fears coming about certain reports, ಕೆಲವು ವರದಿಗಳಲ್ಲಿ ಬಹಳ ಒಂದು ಭಯ ಬರುವಂತಹ ಸಂದರ್ಭಗಳಲ್ಲಿಯೂ, doctor said we have to check this, we have to wait on this and take a scan. ಇದರ ಕುರಿತಾಗಿ ನೀವು ಕಾದುಕೊಳ್ಳಬೇಕು ಮತ್ತು ಪರೀಕ್ಷಿಸಿಕೊಳ್ಳಬೇಕು. We immediately prayed and said, Lord, we give him to you. ತಕ್ಷಣವಾಗಿ ಕರ್ತನಿಗೆ ಹೇಳಿದೆವು, ಕರ್ತನೆ, ಮಗುವನ್ನು ನಿನಗೆ ಒಪ್ಪಿಸುತ್ತೇವೆ. You take care of our child. ನಮ್ಮ ಮಗುವನ್ನು ನೀನು ನೋಡಿಕೋ. And in each step like that, as we joined together and looked up to Him, ಪ್ರತಿ ಹೆಜ್ಜೆಯಲ್ಲಿ ನಾವು ಒಟ್ಟಾಗಿ ಕರ್ತನನ್ನೇ ನಾವು ನೋಡಿದಾಗ and wanted to surrender to His will, ಆತನ ಚಿತ್ತಕ್ಕೆ ಒಪ್ಪಿಸಿಕೊಟ್ಟಾಗ God took care of every little heartache, ಕರ್ತನು ಎಲ್ಲವನ್ನು ನೋಡಿಕೊಂಡನು. every little issue, ಪ್ರತಿ ಚಿಕ್ಕ ಕಾರ್ಯಗಳು, and provided the best of care, ಮತ್ತು ಎಲ್ಲ ಉತ್ತಮ ಕಾಳಜಿ ಕೊಟ್ಟನು. the best doctor, ಉತ್ತಮ ವೈದ್ಯರು, and everything, ಎಲ್ಲವೂ ಕೊಟ್ಟನು. and gave a wonderful birth to our child, ಅದ್ಭುತವಾದ ಜನ್ಮ ಮಗುವಿಗೆ ಕೊಟ್ಟನು. made him normal and full of health. ಸಹಜವಾಗಿ ಉತ್ತಮ ಆರೋಗ್ಯ ಇರುವಂತೆ ಮಾಡಿದನು. What a great blessing God gives us as we trust Him. ಆತನಲ್ಲಿ ನಂಬಿಕೆ ಇಡುವಾಗ ಎಂತ ದೊಡ್ಡ ಆಶೀರ್ವಾದಗಳನ್ನು ಕೊಡುತ್ತಾನೆ. Trust Him with our path. ನಮ್ಮ ಮಾರ್ಗದಲ್ಲಿ ನಂಬಿಕೆ ಇಡುವಾಗ, Trust Him with the parts of our life. ನಮ್ಮ ಜೀವಿತದ ಭಾಗಗಳಲ್ಲಿ ನಂಬಿಕೆ ಇಡುವಾಗ, Even trust Him with the things we have in our ನಮ್ಮ life. ಜೀವಿತದಲ್ಲಿ ಇರುವಂತ ಎಲ್ಲ ವಿಷಯಗಳಲ್ಲಿ ಆತನಿಗೆ ನಂಬಿಕೆ ಇರುವಾಗ He gives success to those. ಕರ್ತನು ಅಂತವರಿಗೆ ಯಶಸ್ಸನ್ನು ಕೊಡುತ್ತಾನೆ. So shall we do that right now? ಈಗಲೇ ಅದನ್ನು ಮಾಡೋಣವೇ? Loving Lord, ಪ್ರೀತಿಯ ಕರ್ತನೆ, Father, give us
great success as your children commit their life to you. ನಿನ್ನ ಮಕ್ಕಳು ನಿನಗೆ ಸಮರ್ಪಿಸುವಾಗ ಅವರಿಗೆ ದೊಡ್ಡ ಯಶಸ್ಸನ್ನು ಕೊಡು ತಂದೆಯೇ. As they obey your will, Lord. ಅವರು ನಿನ್ನ ಚಿತ್ತಕ್ಕೆ ಒಪ್ಪಿಸಿಕೊಡುವಾಗ They surrender to you, Lord. ನಿನಗೆ ಒಪ್ಪಿಸಿಕೊಡುತ್ತೇವೆ ಕರ್ತನೆ. Remember them. ಅದನ್ನು ನೆನಪು ಮಾಡಿಕೋ. For they remember you in every part of their life. ಅವರ ಜೀವಿತದ ಎಲ್ಲ ಮಾರ್ಗಗಳಲ್ಲಿ ನಿನ್ನನ್ನೇ ಸ್ಮರಿಸುವಾಗ Honor them with the best, Lord. ಕರ್ತನೆ ಉತ್ತಮತೆಯಿಂದ ಅವರನ್ನು ಸನ್ಮಾನಿಸು. Honor them with great things that even they do not imagine. ಕರ್ತನೆ ಅವರು ಊಹಿಸಲಾಗದ ಕಾರ್ಯಗಳನ್ನು ಅವರಿಗಾಗಿ ಮಾಡು. Let them say, Lord, we are not even worthy of this blessing. ಈ ಆಶೀರ್ವಾದಕ್ಕಾಗಿ ನಾವು ಯೋಗ್ಯರಲ್ಲ ಎಂದು ಅವರು ಹೇಳಲಿ. Abundantly bless them in such a way. ಸಮೃದ್ಧಿಕರವಾಗಿ ಆ ರೀತಿಯಲ್ಲಿ ಆಶೀರ್ವದಿಸು. Give them great success, Lord. ಅವರಿಗೆ ಉತ್ತಮ ಆ ಯಶಸ್ಸನ್ನು ಕೊಡು. Let them only say testimony after testimony. ಅವರು ಸಾಕ್ಷಿಗಳ ನಂತರ ಸಾಕ್ಷಿಗಳು ಹೇಳಲಿ ಕರ್ತನೆ. Thank you, Jesus, for a tremendous blessing is coming upon them. ಅವರ ಮೇಲೆ ಉನ್ನತ ಆಶೀರ್ವಾದಗಳು ಬರುವುದಕ್ಕಾಗಿ ಯೇಸುವೆ ವಂದನೆ. Use them mightily also, Lord. ಬಲವಾಗಿ ಅವರನ್ನು ಉಪಯೋಗಿಸು. In their career path. ಅವರ ವೃತ್ತಿ ಜೀವನದಲ್ಲಿ Let them shine for your glory. ನಿನ್ನ ಮಹಿಮೆಗಾಗಿ ಅವರು ಬೆಳಗಲಿ. Thank you, Jesus. ಯೇಸುವೆ ವಂದನೆಗಳು. Thank you for your protection in their path. ಅವರ ಮಾರ್ಗದಲ್ಲಿನ ಸುರಕ್ಷತೆಗಾಗಿ ವಂದನೆ. In Jesus' name. ಯೇಸುವಿನ ನಾಮದಲ್ಲಿ ಆಮೆನ್. God bless you. ದೇವರು ನಿಮ್ಮನ್ನು ಆಶೀರ್ವದಿಸಲಿ. If you want to grow more in the spirit, ನೀವು ಆತ್ಮೀಕವಾಗಿ ವೃದ್ಧಿಯಾಗಲು ಬಯಸುವುದಾದರೆ you can visit our prayer towers. ನಮ್ಮ ಪ್ರಾರ್ಥನಾ ಗೋಪುರಗಳನ್ನು ನೀವು ಭೇಟಿಯಾಗಬಹುದು. You can attend the meetings. ಪ್ರಾರ್ಥನಾ ಕೂಟಗಳಲ್ಲಿ ಭಾಗಿಯಾಗಬಹುದು. You can see the details on the screen. ಇದರ ವಿವರಗಳನ್ನು ನೀವು ಪರದೆಯ ಮೇಲೆ ಕಾಣುತ್ತಿದ್ದೀರಿ. In a week, we have so many meetings. ಒಂದು ವಾರದಲ್ಲಿ ಅನೇಕ ಕೂಟಗಳು ನಡೆಯಲಿವೆ. The Tuesday morning meetings are so special. ಮಂಗಳವಾರ ಬೆಳಗ್ಗೆ ನಡೆಯಲಿಕ್ಕಿರುವ ಪ್ರಾರ್ಥನಾ ಕೂಟವು ವಿಶೇಷವಾಗಿದೆ. You can come with fasting and pray and receive the anointing. ಉಪವಾಸವಿದ್ದು ಪ್ರಾರ್ಥನೆಗೆ ಬಂದು ಅಭಿಷೇಕವನ್ನು ನೀವು ಕೂಡ ಪಡೆದುಕೊಳ್ಳಬಹುದು. Through you, I know the Lord will bless your entire household. ನಿಮ್ಮ ಮೂಲಕ ನಿಮ್ಮ ಇಡೀ ಕುಟುಂಬವನ್ನು ದೇವರು ಆಶೀರ್ವದಿಸಲಿದ್ದಾನೆ ಎಂದು ನಾನು ತಿಳಿದಿದ್ದೇನೆ. May you be built into a beautiful temple of God. ನೀವು ದೇವರಿಗೆ ಸುಂದರವಾದ ದೇವಾಲಯವಾಗಿ ಕಟ್ಟಲ್ಪಡುವಂತಾಗಲಿ. God bless you. ದೇವರು ನಿಮ್ಮನ್ನು ಆಶೀರ್ವದಿಸಲಿ.